ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಎನ್ನುವಂತಹ ಪ್ಲಾಸ್ಟಿಕ್ಸ್ನ ಕಣಗಳು ತುಣುಕುಗಳಾದಂತಹ ಪ್ಲಾಸ್ಟಿಕ್ನ ಬಗ್ಗೆ ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಆಧುನಿಕ ನವನಾಗರಿಕ ಸಮಾಜದಲ್ಲಿ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ನಿಜವಾಗ್ಲೂ ಬಂದಿರುವಂಥದ್ದು ವರವಾಗಿ, ಅದು ಎಂಟ್ರಿ ಕೊಟ್ಟಿರೋದು ವರವಾಗಿ. ಆದರೆ ಇವಾಗ ಪ್ಲಾಸ್ಟಿಕ್ ತನ್ನ ಜೊತೆಗೆ ಪ್ಲಾಸ್ಟಿಕ್ ವಿಷ ಅನ್ನುವಂಥ ಒಂದು ಹೆಸರನ್ನು ತಾನು ಹೊತ್ಕೊಂಡಿದೆ. ನಮ್ಮ ಒಂದು ಮನುಷ್ಯರ ಒಂದು ಬದಲಾಗುತ್ತಿರುವ ಜೀವನ ಶೈಲಿ ಆಗಿರಲಿ, ಒಂದು ತೀರಾ ಪರ್ಚೇಸ್ ಮಾಡುವಂಥದ್ದು ಕೊಳ್ಳುಬಾಕತನ ಸಂಸ್ಕೃತಿ ಆಗಿರಲಿ, ಅಥವಾ ಯೂಸ್ ಆ್ಯಂಡ್ ಥ್ರೋ ಕಲ್ಚರ್ ಆಗಿರಲಿ, ಬಳಸಿ ಬಿಸಾಡುವಂಥ ಪ್ರವೃತ್ತಿ ಆಗಿರಲಿ, ಇವೆಲ್ಲದರಿಂದಾಗಿ ಈ ವರವಾಗಿ ಬಂದಂಥ ಪ್ಲಾಸ್ಟಿಕ್ ನಮಗೆ ಇವಾಗ ವಿಷವಾಗಿ ಪರಿಣಮಿಸಿದೆ. ಆ ಪ್ಲಾಸ್ಟಿಕ್ ಇವಾಗ ಬೇರೆಯದೇ ಒಂದು ರೀತಿಯ ಎಂಟ್ರಿ ಕೊಟ್ಟಿದೆ. ಹೇಗೆ ಅಂತ ಹೇಳಿದರೆ, ಮೈಕ್ರೋ ಪ್ಲಾಸ್ಟಿಕ್ನ ಅತ್ಯಂತ ಸಣ್ಣ ಕಣಗಳಾಗಿ ವಿಭಜನೆಗೊಂಡು ಅವು ಇಂದು ಭೂಮಿಯಲ್ಲಿ, ಸಾಗರದಲ್ಲಿ, ಪರ್ವತದಲ್ಲಿ, ಗಾಳಿಯಲ್ಲಿ, ಆಹಾರ ಸರಪಳಿಯಲ್ಲಿ ಎಲ್ಲದರಲ್ಲೂ ತುಂಬಿಕೊಂಡು ಇದೀಗ ಮಾನವನ ರಕ್ತದ ಒಳಗೂ ಸೇರಿಕೊಂಡಿದೆ ಅನ್ನುವಂಥ ಒಂದು ಅಂಶವನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆ್ಯಕ್ಚುಲಿ ಈ ಎನ್ವಿರಾನ್ಮೆಂಟ್ ಇಂಟರ್ನ್ಯಾಷನಲ್ ಜರ್ನಲ್ ಅನ್ನುವಂಥ ಒಂದು ಡಚ್ ಅಧ್ಯಯನ ವರದಿಯ ಪ್ರಕಾರ ಅವರು 22 ಮಂದಿ ಒಂದು ವಾಲಂಟಿಯರ್ಸ್ನ ಒಂದು ಸಂಶೋಧನೆಗೋಸ್ಕರ ಕರೆದಿದ್ರು. ಅದರಲ್ಲಿ 80% ಮಂದಿಯಲ್ಲಿ ಕೂಡ ಮೈಕ್ರೋ ಪ್ಲಾಸ್ಟಿಕ್ನ ರಕ್ತದ ಕಣಗಳು ಪತ್ತೆಯಾಗಿದ್ದಾವೆ. ಇದು ಬಹಳ ಡೇಂಜರಸ್ ಸ್ಥಿತಿ ನೋಡಿ. ಮಾನವನ ದೇಹದೊಳಗೂ ಇದು ರಕ್ತದಲ್ಲೂ ಇದು ಕಾಣಿಸ್ಲಿಕ್ಕೆ ಶುರುವಾಗಿದೆ ಅಂತ ಹೇಳಿದರೆ, ಇದು ಇನ್ನು ಅದರ ಅಂಗಾಂಶಗಳ ಒಳಗಡೆ, ಹೃದಯಕ್ಕೆ, ಕಿಡ್ನಿಗೆ, ಲಂಗ್ಸ್ಗಳಿಗೆ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಇನ್ನೆಷ್ಟು ಹೊತ್ತಿದೆ ಅಲ್ವಾ? ಸೊ ಈ ರೀತಿಯಾಗಿ ಒಂದು ಅಪಾಯಕಾರಿ ಸನ್ನಿವೇಶದಲ್ಲಿ ನಾವಿದ್ದೇವೆ. ಈ ರೀತಿಯಾದಂತಹ ಅಮೇರಿಕಾದ ಪ್ಲಾಸ್ಟಿಕ್ನ ವಿಪರೀತ ಉತ್ಪಾದನೆಯಿಂದ ಬಹಳ ರೇಜಿಗೆ ಪಟ್ಕೊಂಡು ಅಮೇರಿಕಾದ ಜಾನ್ ಮ್ಯಾಕೊನೆಲ್ ಎನ್ನುವಂಥವನು ತೀವ್ರವಾಗಿ ಇದರ ವಿರುದ್ಧ ಸುದ್ದಿ ಮಾಡಿ, ಕೊನೆಗೆ ವಿಶ್ವ ಭೂದಿನ ಅನ್ನುವಂಥದ್ದು ನಾವು ಮಾರ್ಚ್ನಲ್ಲೇ ಏನು ಆಚರಿಸ್ತೀವಲ್ಲ, ಜಗತ್ತು ಆಚರಿಸ್ತದಲ್ಲ, ಅದಕ್ಕೆ ಕಾರಣ ಆಗಿರುವಂಥದ್ದು ಅಮೇರಿಕಾದ ಈ ಅತಿಯಾದ ಒಂದು ಪ್ಲಾಸ್ಟಿಕ್ನ ಉತ್ಪಾದನೆಯ ಒಂದು ಚಟ ಅಂತ ಹೇಳ್ಬೋದು. ಇವಾಗ ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂದರೆ ಏನು ಅಂತ ನೋಡೋಣ. ನಾವು ಕಣಗಳು ಅಂತ ಹೇಳ್ತೀವಿ. ಏನು ಕಣಗಳು ಅಲ್ವಾ? ಅದು 5 ಮಿಲಿಮೀಟರ್ ವ್ಯಾಸದ, 5 ಮಿಲಿಮೀಟರ್ ವ್ಯಾಸಕ್ಕಿಂತ ಸಣ್ಣದಾದಂತಹ ಕಣಗಳಾಗಿದ್ದು ಇವನ್ನು ಮೈಕ್ರೋ ಪ್ಲಾಸ್ಟಿಕ್ಸ್ ಎನ್ನುತ್ತಾರೆ. ಅಂದರೆ ಪ್ಲಾಸ್ಟಿಕ್ನ ಕಣಗಳು. ಇದು ಇತ್ತೀಚೆಗಿನ ಕೆಲವೊಂದು ದಶಕಗಳಲ್ಲಿ, 4-5 ದಶಕಗಳಲ್ಲಿ ಸಮುದ್ರದ ಮೇಲ್ಮೈ ನೀರಿನಲ್ಲಿ ಈ ಕಣಗಳು ಬಹಳ ಡೆನ್ಸ್ ಆಗಿ ಕಾಣಿಸ್ತಾ ಇದ್ದು, ಸಮುದ್ರದಲ್ಲಿ ಪ್ಲಾಸ್ಟಿಕ್ಗಳದ್ದೇ ಹೊಸದಾದ ಒಂದು ದ್ವೀಪ, ಹೊಸ ಒಂದು ಇದು ನಡೀತಾ ಇದೆ. ಅಂದರೆ ಅದೊಂದು ವಿದ್ಯಮಾನಗಳು ಅಂತ ಹೇಳ್ಬೋದು. ಪ್ಲಾಸ್ಟಿಕ್ನ ದ್ವೀಪಗಳು ಸೃಷ್ಟಿಯಾಗ್ತಾ ಇದೆ ಸಮುದ್ರಗಳಲ್ಲಿ. ಅದು ಈ ಪೆಸಿಫಿಕ್ ಸಾಗರದಂತಹ ಅಲ್ಲಿ ಹಡಗುಗಳ ಸಂಚಾರ ಕಡಿಮೆ. ಅಂದರೆ ನಮ್ಮ ಭೂಗೋಳದಲ್ಲಿ ಬ್ಯಾಕ್ ಎಂಡಲ್ಲಿ ಖಾಲಿ ಕಾಣ್ತದಲ್ಲ, ನಮಗೆ ಇಲ್ಲಿ ಎದುರಲ್ಲೆಲ್ಲ ದೇಶ ಕಾಣ್ತದೆ, ಬ್ಯಾಕಲ್ಲಿ ಖಾಲಿ ಕಾಣುವಂಥ ಜಾಗ ಇದೆಯಲ್ಲ, ಅಲ್ಲೆಲ್ಲ ಮನುಷ್ಯ ಸಂಚಾರ ಎಲ್ಲ ಕಡಿಮೆ ಅಲ್ವಾ, ಈ ಶಿಪ್ಪಿಂಗ್ ಸಂಚಾರ ಎಲ್ಲ ಕಡಿಮೆ ಅಲ್ಲ, ಅಲ್ಲೆಲ್ಲ ಬಹಳ ದೊಡ್ಡ ದ್ವೀಪಗಳಲ್ಲೇ ಉಂಟಾಗಿದೆಯಂತೆ. ಆ ರೀತಿಯ ಡೇಂಜರಸ್ ಪೊಸಿಷನಲ್ಲಿ ಇದ್ದೇವೆ. ಇಂತಹ ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನುವಂಥದ್ದು ಇದು 20ನೇ ಶತಮಾನದಲ್ಲಿ ಕಂಡು ಬಂದಂತಹ ಒಂದು ಪದ. ಇದು ಈ ಮೈಕ್ರೋ, ನಾನಿವಾಗ ದೀಪಗಳಲ್ಲಿ ಅಲ್ಲಿ ಪ್ಲಾಸ್ಟಿಕ್ನ ದ್ವೀಪಗಳಾಗ್ತಾ ಇದೆ ಅಂತ ಹೇಳಿದಲ್ಲ, ಅದೆಲ್ಲ ದೊಡ್ಡ ಪ್ಲಾಸ್ಟಿಕ್ಗಳೇ. ಇದು ಮೈಕ್ರೋ ಪ್ಲಾಸ್ಟಿಕ್ ವಿಚಾರ ಮಾತಾಡ್ತಾ ಇದ್ದೀನಿ. ಈ ಪ್ಲಾಸ್ಟಿಕ್ಗಳಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಅಂತ ಎರಡು ವಿಧ ಇದೆ, ಪ್ರೈಮರಿ ಮತ್ತು ಸೆಕೆಂಡರಿ ಅಂತ. ಇದರಲ್ಲಿ ಈ ಪ್ರೈಮರಿಗಳನ್ನು ಸೌಂದರ್ಯವರ್ಧಕಗಳಲ್ಲಿ, ಕ್ಲೆನ್ಸರ್ಗಳಲ್ಲಿ, ಹೇಗೆ ಅಂತ ಹೇಳಿದರೆ, ಈ ಕ್ಲೆನ್ಸರ್ಗಳಿರ್ತಾವಲ್ಲ, ಕ್ಲೆನ್ಸರ್ಗಳೇನಕ್ಕಂದರೆ ಈ ಮೇಕಪ್ಪನ್ನು ರಿಮೂವ್ ಮಾಡುವಂಥದ್ದು. ಮೇಕಪ್ ರಿಮೂವಲ್ ಅಂತ ಹೇಳಿದರೆ ಲೈಟ್ ಮೇಕಪ್ ಅಲ್ಲ. ಈ ಫಿಲಮ್ ಸ್ಟಾರ್ಗಳು, ಇವರು ತುಂಬ ಹೆವಿ ಮೇಕಪ್ ಮಾಡೋರು ಇರ್ತಾರಲ್ಲ, ದಪ್ಪ ಕೆಮಿಕಲ್ ಎಲ್ಲ ಮೆತ್ತಿರ್ತಾರಲ್ಲ ಮುಖಕ್ಕೆ, ಕಣ್ಣುಗಳಿಗೆ, ಐ ಲೈನರ್ ಅದೆಲ್ಲ ಮೆತ್ತಿರ್ತಾರಲ್ಲ, ಅದೆಲ್ಲ ಹೋಗಬೇಕಾದ್ರೆ ನಾರ್ಮಲ್ ಆಗಿ ತೊಳೆದ್ರೆಲ್ಲ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಆ ಮೇಕಪ್ ಐಟಮ್ಗಳಿಗೆ ಗ್ಯಾರಂಟಿ ಇರ್ತದೆ. 24 hours ಇದು ಗ್ಯಾರಂಟಿ, 12 hours ಗ್ಯಾರಂಟಿ ಅಂತಲೇ ಇರ್ತದೆ. ಅಂದರೆ ನೀರು ಹಾಕಿದ್ರು ಯಾವುದು ಹಾಕಿದ್ರು ಹೋಗೋದಿಲ್ಲ ಅಂತ ಆ ಗ್ಯಾರಂಟಿ ಮೇಲೇ ಇವರು ಈ ನಟಿಯರೆಲ್ಲ ಮೇಕಪ್ಗಳನ್ನು ಹಾಕುವಂಥದ್ದು. ಸೊ ಆ ಕ್ಲೆನ್ಸರ್ಗಳನ್ನು ನಾರ್ಮಲ್ ಕ್ಲೀನ್ ಮಾಡಿದ್ರೆ ಅದು ಹೋಗೋದಿಲ್ಲ. ಸೊ ಈ ಕ್ಲೆನ್ಸರ್ಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ನ ಅಂಶಗಳನ್ನು ಇಟ್ಟಿರ್ತಾರೆ. ಆ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂಶಗಳು ಮುಖದ ಆ ಕ್ಲೀನಿಂಗ್ ಮಾಡುವಂಥದ್ದು. ಅವು ನಿಜವಾಗ್ಲೂ ಅವುಗಳನ್ನು ಉಜ್ಜಿ ತೆಗಿಲಿಕ್ಕೆ, ಅಷ್ಟು ರಫ್ ಇರ್ತದೆ ಅದರ ಪದರಗಳು. ಅದರ ಜೊತೆಗೇನೆ ಡೆಡ್ ಸ್ಕಿನ್ ತೆಗೆಯುವಂಥದ್ದು, ಸ್ಕ್ರಬ್ಬರ್ಗಳೆಲ್ಲ ಇರ್ತಾವಲ್ಲ ಮುಖದ ಮೇಲೆ, ಡೆಡ್ ಸ್ಕಿನ್ಸ್ ಅಂದರೆ ಗೊತ್ತಲ್ಲ, ಇನ್ನು ಚರ್ಮದ ಕಣಗಳೆಲ್ಲ ಓಲ್ಡ್ ಆಗಿರ್ತಾವಲ್ಲ, ಅವುಗಳನ್ನು ರಿಜುವೇನೇಟ್ ಮಾಡೋದಕ್ಕೆ, ಅವುಗಳನ್ನು ತಿಕ್ಕಿ ತೊಳೆಯೋದಕ್ಕೆ ಆ ರೀತಿಯಾಗಿ
ಮೈಕ್ರೋಪ್ಲಾಸ್ಟಿಕ್ಸ್ ಕಣಗಳು ಮೇಕಪ್ ಸಾಮಗ್ರಿಗಳಲ್ಲಿ ಇರ್ತವೆ. ನಿಮಗೆ ಇದು ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ವಿವರಿಸಿ ಹೇಳ್ತಾ ಇದ್ದೀನಿ. ಹಾಗೆಯೇ ಬಟ್ಟೆಗಳ ತುಣುಕುಗಳು ಮತ್ತು ಸಾಗರದಲ್ಲಿ ಮೀನುಗಾರಿಕಾ ಬಲೆಗಳಿದ್ದಾವಲ್ಲ, ಆ ಬಲೆಗಳಿಂದ ಹುಡಿ ಬಲೆಗಳ ಪುಡಿಗಳಿರ್ತಾವಲ್ಲ, ಒಂಥರ ಬಿಳಿ ಬಿಳಿ ಪುಡಿ ಬರ್ತದೆ. ಆ ಪುಡಿಗಳಿಂದ ಕೂಡ ಈ ಪ್ಲಾಸ್ಟಿಕ್ಸ್ ಉತ್ಪಾದನೆ, ಅಂದರೆ ಅದು ಪ್ಲಾಸ್ಟಿಕ್ನದೇ ಅಂಶಗಳಾಗಿರ್ತವೆ. ಇದು ಇದುವರೆಗೂ ನಾನು ಹೇಳಿರುವಂಥದ್ದು ಪ್ರಾಥಮಿಕ ಪ್ಲಾಸ್ಟಿಕ್ ಬಗ್ಗೆ ವಿವರ. ಸೆಕೆಂಡರಿ ಇದೆಯಲ್ಲ, ಸೆಕೆಂಡರಿ ಮೈಕ್ರೋ ಪ್ಲಾಸ್ಟಿಕ್ಗಳು, ಇವು ಈ ನೀರಿನ ಬಾಟ್ಲ್ಗಳು, ಟ್ಯೂಬ್ಗಳು, ಟೈರ್ಗಳಲ್ಲಿ ಇರ್ತಲ್ಲ ದೊಡ್ಡ ಪ್ಲಾಸ್ಟಿಕ್ ವಸ್ತುಗಳು, ಇವುಗಳ ಛಿದ್ರೀಕರಣದಿಂದ ಉಂಟಾಗುವಂಥ ಕಣಗಳಾಗಿದೆ. ಛಿದ್ರೀಕರಣ ಹೇಗೆ ನಡೀತದೆ? ಸೂರ್ಯನ ವಿಕಿರಣಗಳಿಂದ, ಸೂರ್ಯನ ಶಾಖಕ್ಕೆ ತೀವ್ರವಾಗಿ ಅದು ಅದರ ಮೈ ಒಡ್ಡಿದ ನಂತರ ಅವು ತುಣುಕು ಆಗ್ತಾ ಹೋಗುವಂಥದ್ದು, ಅಥವಾ ಸಮುದ್ರದ ಅಲೆಗಳ ರಭಸಕ್ಕೆ ಪುಡಿ ಆಗುವಂಥದ್ದು, ಬೀಚ್ಗಳೆಲ್ಲ ಬದಿಯೆಲ್ಲ ಕಾಣ್ತದಲ್ಲ, ಆ ರೀತಿಯಾಗಿ ಈ ರೀತಿಯ ಪಾರಿಸರಿಕ ಅಂಶಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಕೂಡ ಈ ಛಿದ್ರೀಕರಣ ನಡೀತದೆ. ಇದನ್ನು ಸೆಕೆಂಡರಿ ಮೈಕ್ರೋ ಪ್ಲಾಸ್ಟಿಕ್ಗಳು ಅಂತ ಹೇಳ್ಬೋದು. ಹಾಗೆಯೇ ಏಕ ಬಳಕೆಯ ಪ್ಲಾಸ್ಟಿಕ್ಗಳು ಇರ್ತಾವಲ್ಲ, ಯಾವುದದು ಯೂಸ್ ಆ್ಯಂಡ್ ಥ್ರೋ ತಟ್ಟೆಗಳು, ಲೋಟಗಳು, ಮೇಜಿನ ಮೇಲೆ ಫುಡ್ ಹಾಕೋದಕ್ಕಿಂತ ಮುಂಚೆ ಹರಡ್ತಾರಲ್ಲ ತೆಳ್ಳಗಿನ ಪ್ಲಾಸ್ಟಿಕ್ ಹಾಳೆಗಳು, ಅವುಗಳಾಗಿರ್ಬೋದು. ಸುಪ್ರ ಅಂತ ಹೇಳ್ತಾರೆ, ಅವುಗಳು ವಿಶೇಷವಾಗಿ. ಆಮೇಲೆ ಸ್ಟ್ರಾಗಳು, ಪ್ಲಾಸ್ಟಿಕ್ ತೆಳ್ಳಗಿನ ಕೈ ಚೀಲಗಳು, ಇವೆಲ್ಲ ಇರ್ತಾವಲ್ಲ. ಸೊ ಇವೆಲ್ಲವನ್ನು ಏಕ ಬಳಕೆ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಇವೆಲ್ಲವೂ ಈ ಸೆಕೆಂಡರಿ ಪ್ಲಾಸ್ಟಿಕ್ಗಳ ಮೂಲವಾಗಿದೆ. ಯಾಕಂತ ಹೇಳಿದ್ರೆ ಇದು ಏಕ ಬಳಕೆದು, ಇದನ್ನು ರಿಜೆಕ್ಟ್ ಮಾಡಲೇಬೇಕು ಬಳಸಿದ ಮೇಲೆ, ಯೂಸ್ ಆ್ಯಂಡ್ ಥ್ರೋ ಅಲ್ವಾ. ಸೊ ಇವೇ ನಂತರದಲ್ಲಿ ಈ ಪಾರಿಸರಿಕ ಅಂಶಗಳಿಗೆ ಒಳಗಾಗುತ್ತಾ ಛಿದ್ರೀಕರಣಗೊಂಡು ಸೆಕೆಂಡರಿ ಪ್ಲಾಸ್ಟಿಕ್ಗಳ ಮೈಕ್ರೋ ಪ್ಲಾಸ್ಟಿಕ್ಗಳ ಕಣ ಏನಿದೆಯಲ್ಲ, ಅವುಗಳ ಮೂಲ ಇದನ್ನೇ ಅಂತ ಹೇಳ್ಬೋದು. ಹಾಗೆಯೇ ಈ ಮೈಕ್ರೋ ಬೀಡ್ ಅಂದರೆ ಏನು ಗೊತ್ತಾ? ಇವಾಗ ನಾನು ಹೇಳಿದ್ನಲ್ಲ, ಕ್ಲೆನ್ಸರ್ನಲ್ಲಿ, ಮೇಕಪ್ ಸಾಮಗ್ರಿಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇರ್ತವೆ ಅಂತ. ಅವುಗಳು ಈ ಕೃತಕವಾಗಿ ತಯಾರಿಸಿದ ಪಾಲಿಥೀನ್ ಪ್ಲಾಸ್ಟಿಕ್ನ ಅತ್ಯಂತ ಚಿಕ್ಕ ತುಣುಕುಗಳಾಗಿದ್ದು ಅದನ್ನು ಮೈಕ್ರೋ ಬೀಡ್ ಅಂತ ಹೇಳ್ತಾರೆ. ಅವುಗಳನ್ನೇ ಸೌಂದರ್ಯ ಉತ್ಪನ್ನಗಳೆಲ್ಲ ಬಳಸುವಂಥದ್ದು. ಈ ಸಣ್ಣ ಕಣಗಳು ಏನು ಆಗ್ತವೆ ಗೊತ್ತಾ? ನೀರು ಫಿಲ್ಟರ್ ಮಾಡ್ತೀವಲ್ಲ ನಾವು, ಆ ನೀರಿನ ಡಬಲ್ ಫಿಲ್ಟರ್ ಇದ್ರೂ ಅದರ ಶೋಧನಾ ವ್ಯವಸ್ಥೆಗಳ ಮೂಲಕ ಕೂಡ ಹಾದು ಹೋಗ್ತವೆ. ಅಂದರೆ ಅಷ್ಟು ಸೂಕ್ಷ್ಮ ಕಣಗಳಾಗಿ ಪರಿವರ್ತಿತವಾಗಿರ್ತದೆ. ಕೊನೆಗೆ ಆಗುವಂಥದ್ದೇನು? ಫೈನಲಿ ಎಲ್ಲವೂ ಸೇರುವುದೆಲ್ಲಿಗೆ? ನಮ್ಮ ನಗರಗಳಲ್ಲಿ ಕೊಳಚೆ ಪ್ರದೇಶ ಇದ್ದಿರುತ್ತಲ್ಲಿ ಜಗತ್ತಿನ ಕೊಳಚೆಯಾಗಿ ಕೊನೆಗೆ ಇವೆಲ್ಲವೂ ಫೈನಲಿ ನದಿ ಸರೋವರಗಳ ಮೂಲಕ ಕೊನೆಗೂ ಸರೋವರಗಳನ್ನು ಇವು ಸೇರಿ ಜಲಚರಗಳಿಗೆ ಅಪಾಯಕಾರಿಯಾಗಿ ಪರಿಣಮಿಸ್ತವೆ. ಎಷ್ಟೊಂದು ತಿಮಿಂಗಿಗಳ ಹೊಟ್ಟೆಗಳಲ್ಲಿ ಕೆಜಿಗಟ್ಟಲೆ ಪ್ಲಾಸ್ಟಿಕ್ಗಳು ಸಿಕ್ಕಿರುವುದು ವಿಚಾರಗಳು ಕೂಡ ಕಳೆದ ಕೆಲವೊಂದು ವರ್ಷಗಳಲ್ಲೆಲ್ಲ ವರದಿಯಾಗಿದ್ದವು. ಈ ಮೈಕ್ರೋಬೀಡ್ಗಳಿದೆಯಲ್ಲ, ಇದೇನು ರೀಸೆಂಟ್ ಪ್ರಾಬ್ಲಮ್ ಏನಲ್ಲ. ವಿಶ್ವಸಂಸ್ಥೆಯ UN ಪರಿಸರ ಕಾರ್ಯಕ್ರಮ ಏನಿದೆಯಲ್ಲ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ಅದರ ಪ್ರಕಾರ, ಅದು ಹೇಳುವಂತಹ ಪ್ರಕಾರ ಸುಮಾರು 50 ವರ್ಷಗಳ ಹಿಂದೆಯೇ ಈ ಮೈಕ್ರೋಬೀಡ್ಗಳನ್ನು ಪ್ರಸಾಧನ ಸಾಮಗ್ರಿಗಳೆಲ್ಲ ಬಳಸ್ತಾ ಇದ್ರು. ಆದ್ರೂ ಈ 2012ವರೆಗೂ ಇದಿಷ್ಟೊಂದು ಹಾನಿಕಾರಕವಾಗಿದೆ, ಇದರಲ್ಲಿ ಬಳಸ್ತಾ ಇದ್ದಾರೆ ಅನ್ನುವಂಥ ಜಾಗೃತಿ ಕೂಡ ಒಂದು ಗ್ರಾಹಕರಿಗೆ ಇರಲಿಲ್ಲ ಅಂತ ಹೇಳ್ಬೋದು. ಇವಾಗ ಇದರ ಸಮಸ್ಯೆಗಳು ಏನು ಅಂತ ಹೇಳೋಣ. ವಿಶೇಷವಾಗಿ ಹೇಳುವಂಥದ್ದೇನಿಲ್ಲ. ಇವನ್ ಮಾನವನ ದೇಹದ ರಕ್ತದೊಳಗೆ ಬಂದು ಸೇರಿಕೊಂಡ ಮೇಲೆ ಇನ್ನು ಶುರುವಿಂದರ ಸಮಸ್ಯೆ ಹೇಳ್ಕೊಳ್ಳುವಂಥದ್ದೇನಿಲ್ಲ. ಆದರೂ ಇರಲಿ ಪರೀಕ್ಷಾ ದೃಷ್ಟಿಯಿಂದ. ಮೊದಲನೇದಾಗಿ ಇವು ಯಾವತ್ತಿಗೂ ಸುಲಭವಾಗಿ ಈ ಪರಿಸರದಲ್ಲಿ ಸೂಕ್ಷ್ಮವಾಗಿ ಕರಗುವುದಿಲ್ಲ. ಇದು ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ಭೂಮಿ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ, ಜೀರ್ಣಿಸ್ಕೊಳ್ಳೋದಿಲ್ಲ. ಅದುವೇ ಇದರ ಬಹಳ ದೊಡ್ಡ ತೊಂದರೆ ಆಗಿದೆ. ಭೂಮಿಗೆ ಅಜೀರ್ಣವಾಗ್ತದೆ ಈ ಪ್ಲಾಸ್ಟಿಕ್ ವಸ್ತುಗಳಿಂದಾಗಿ. ಅದು ಸಾವಯವಾಗಿ ಕೊಳೆಯೋದಿಲ್ಲ. ಎಷ್ಟು ಸೂಕ್ಷ್ಮ ಕಣವಾದರೂ ಹಾಗೇ ಇರ್ತದೆ. ಒಂದು ವೇಳೆ ಅದು ಆಗಿದ್ರೂ ಅದು ಕೊಳೆಯೋದಕ್ಕೆ, ಅದು ಮೈಕ್ರೋ ಪ್ಲಾಸ್ಟಿಕ್ಗಳು ಸುಮಾರು 5 mm ವ್ಯಾಸದ ಒಂದು ಕಣಗಳಾಗಿದ್ರೂ ಅವು ಕೊಳೆಯೋದಕ್ಕೆ ಸಾವಿರಾರು ವರ್ಷಗಳನ್ನು ತೆಗೆದುಕೊಳ್ಳಬಹುದು. ಈ ಸಾವಿರಾರು ಸುದೀರ್ಘ ವರ್ಷಗಳಲ್ಲಿ ಎಷ್ಟೊಂದು ಹಾನಿಯನ್ನು ಉಂಟು ಮಾಡಬಹುದು ಇದು ಪರಿಸರದ ಮೇಲೆ ಅಲ್ವಾ. ಅದರ ಜೊತೆಗೆ ಈ ಪ್ಲಾಸ್ಟಿಕ್ನ ಮಹಾಮಾರಿ ದೊಡ್ಡ ಹಾನಿಯಾಗಿ ಇವಾಗ ಪ್ರೆಸೆಂಟ್ ಕಾಣ್ತಾ ಇರುವಂಥದ್ದು ಕಡಲ ತೀರಗಳಲ್ಲಿ, ಸಾಗರಗಳಲ್ಲಿ ಆ ಮೈಕ್ರೋ ಪ್ಲಾಸ್ಟಿಕ್ ಕಣಗಳೇನಿದೆಯಲ್ಲ ಹೆಚ್ಚಾಗಿ ಸಮುದ್ರ ಪ್ರಾಣಿಗಳ ಹೊಟ್ಟೆಯೊಳಗೆ ಹೋಗ್ತಾ ಇದೆ ಅನ್ನುವಂಥದ್ದು ಪದೇ ರಿಪೀಟೆಡ್ ಆಗಿ ವರದಿ ಆಗ್ತಾ ಇದೆ. ಈ ಕಣಗಳಿದೆಯಲ್ಲ, ಬರೇ ನೀರಿನ ಮೂಲಕ ಮಾತ್ರ ಅಲ್ಲ, ಚಂಡಮಾರುತದ ಮೂಲಕ ಅಥವಾ ಗಾಳಿಯ ಮೂಲಕ, ನೀರಿನ ಹರಿವು ಎಲ್ಲದರ ಮೂಲಕವೂ ಕೊನೆಗೆ ಸೇರುವಂಥದ್ದು ನಮ್ಮ ಸಾಗರಗಳಿಗೆ ಆಗಿದೆ. ಆದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಕುಡಿಯೋ ನೀರಿನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಗಳ ಮಟ್ಟ ಇನ್ನೂ ಮಾನವರಿಗೆ ತೀರಾ ಅಪಾಯಕಾರಿ ಏನೂ ಆಗಿಲ್ಲ, ಹೆದರಬೇಕಾಗಿಲ್ಲ. ಆದರೆ ಫ್ಯೂಚರ್ ಬಹಳ ಕಷ್ಟಕರವಾಗಿದೆ ಅಂತ ಹೇಳ್ತದೆ. ಅದರ ಜೊತೆಗೆ ಅದು ಇನ್ನೊಂದು ಮಾಹಿತಿ ಕೊಡ್ತದೆ. 150 ಮೈಕ್ರೋಮೀಟರ್ಗಳಿಗಿಂತ ದೊಡ್ಡದಾದಂತಹ ಮೈಕ್ರೋ ಪ್ಲಾಸ್ಟಿಕ್ಗಳೇನಿದೆಯಲ್ಲ ಅವು ಮಾನವ ದೇಹದಿಂದ ಹೀರಲ್ಪಡುವಂತಹ ಸಾಧ್ಯತೆ ಕಡಿಮೆ. ಆದರೆ
ನ್ಯಾನೋ ಗಾತ್ರದ ಪ್ಲಾಸ್ಟಿಕ್ಗಳನ್ನು ಮಾತ್ರ ಹೀರಿಕೊಳ್ಳುವಂಥ ಅವಕಾಶ ಹೆಚ್ಚಾಗಿದೆ ಅನ್ನುವಂಥದ್ದು ಇತ್ತೀಚಿನ ವರದಿಗಳು ಕೂಡ ಮತ್ತೆ ಮತ್ತೆ ಅದನ್ನೇ ಪ್ರೂವ್ ಮಾಡ್ತಾ ಇದ್ದಾವೆ. ಇವಾಗ ಈ ಪ್ಲಾಸ್ಟಿಕ್ ಭಸ್ಮಾಸುರ ಅಂತ ಏನು ಹೇಳ್ತಾರೆ, ಇದರ ಒಂದು ಕಂಟ್ರೋಲ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯವಾದಂತಹ ಪ್ರಯತ್ನಗಳು ಏನೆಲ್ಲ ನಡೆದಿದೆ ಅಂತ ನೋಡೋಣ. ಮೊದಲನೇದಾಗಿ ಜರ್ಮನಿಯಲ್ಲಿ 2015 G7 ಶೃಂಗಸಭೆ ಏನು ನಡೆಯುತ್ತಲ್ಲ, ಅದರಲ್ಲಿ ಈ ಮೈಕ್ರೋ ಪ್ಲಾಸ್ಟಿಕ್ಗಳ ಸಂಬಂಧಿಸಿದ ಅಪಾಯಗಳನ್ನು ಅಲ್ಲಿನ ಲೀಡರ್ಸ್ ಡಿಕ್ಲರೇಷನ್, ಅಲ್ಲಿನ ನಾಯಕರುಗಳ ಘೋಷಣೆಯಲ್ಲಿ ಅವರು ಅಂಗೀಕರಿಸಿದರು. ಹಾಗೆಯೇ 2017 ವಿಶ್ವಸಂಸ್ಥೆ ಒಂದು ನಿರ್ಣಯ ತೆಗೆದುಕೊಳ್ಳುತ್ತಲ್ಲ, UN ನಿರ್ಣಯ ತೆಗೆದುಕೊಳ್ಳುತ್ತಲ್ಲ, ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಮತ್ತು ನಮ್ಮ ಸಾಗರಗಳು ಹಾಗೂ ವನ್ಯಜೀವಿಗಳು ಮತ್ತು ಮಾನವ ಆರೋಗ್ಯಕ್ಕೆ ಈ ಅಪಾಯವನ್ನು ಕಡಿಮೆ ಮಾಡುವಂತಹ ನಿಯಮಗಳ ಅಗತ್ಯಗಳು ಎಷ್ಟಿದೆ ಅನ್ನುವ ಕುರಿತು ಕೂಡ ಚರ್ಚೆಯಾಗಿದೆ. ಹಾಗೆಯೇ ವಿಶ್ವ ಪರಿಸರ ದಿನ 2018 ವಿಶ್ವ ಪರಿಸರ ದಿನದಲ್ಲ, ಇದನ್ನು ಭಾರತದಲ್ಲೇ ಆಯೋಜಿಸಿದ್ದು ಜಾಗತಿಕ ನಾಯಕರೆಲ್ಲ ಸೇರಿಬಿಟ್ಟು ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಬೇಕು ಹಾಗೂ ಅದರ ಬಳಕೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಪ್ರತಿಜ್ಞೆ ಕೂಡ ಮಾಡಿದರು. ಇನ್ನೊಂದು ಪ್ಲಾಸ್ಟಿಕ್ ಒಪ್ಪಂದಗಳು, ಪ್ಲಾಸ್ಟಿಕ್ ಪ್ಯಾಕ್ಟ್ಸ್ ಅಂತ ಏನು ಹೇಳ್ತಾರೆ, ಇವುಗಳನ್ನು ಈ ಪ್ಲಾಸ್ಟಿಕ್ನ ಒಂದು ಆಲ್ರೆಡಿ ಒಂದು ಬಿಸ್ನೆಸ್ ಇಲ್ವಾ, ಅದರ ತಯಾರಕರಾಗಿರಲಿ, ಬಳಸುವವರಾಗಿರಲಿ, ಸಂಗ್ರಹ ಮಾಡೋರಾಗಿರಲಿ, ಸಾಗಾಣಿಕೆ ಮಾಡೋರಾಗಿರಲಿ, ಮಾರಾಟ ಮಾಡೋರಾಗಿರಲಿ, ವಿತರಣೆ ಮಾಡೋರಾಗಿರಲಿ, ಇವೆಲ್ಲ ಒಂದು ಚೈನ್ ಇಲ್ವಾ, ಒಂದು ಪ್ಯಾಕೇಜಿಂಗ್ ಪ್ಲಾಸ್ಟಿಕ್ನ ಒಂದು ಚೈನು. ಅವರಲ್ಲೂ ಸೇರಿಬಿಟ್ಟು ಓಕೆ ಪ್ಲಾಸ್ಟಿಕ್ ಇಷ್ಟೊಂದು ಹಾನಿ ಆಗ್ತದೆ ಅಂತ ಹೇಳಿದರೆ ಇದಕ್ಕೆ ಪರ್ಯಾಯವಾಗಿ ಹೇಗೆ ನಾವು ಮತ್ತೆ ಏನು ಮಾಡ್ಬೋದು, ಹೇಗೆ ಕಡಿಮೆ ಅಪಾಯದ ಮೂಲಕ ಇದನ್ನು ನಾವು ಸರ್ವೈವ್ ಆಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಸಮಾಲೋಚನೆ ಮಾಡ್ತಾರೆ. ಈ ರೀತಿಯಾಗಿ ಮೊದಲ ಪ್ಲಾಸ್ಟಿಕ್ ಒಪ್ಪಂದವನ್ನು 2018 UK ಪ್ರಾರಂಭಿಸಲಾಗಿದೆ. ಮೊದಲ ಪ್ಲಾಸ್ಟಿಕ್ ಒಪ್ಪಂದವನ್ನು 2018 UK ಆಯೋಜಿಸಲಾಗಿದೆ. ಆದರೆ ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಬಹುತೇಕ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದ್ದಿರ್ಬೋದು. ಈ ಸಲದ ಯಾವುದೇ ಒಂದು ಪರೀಕ್ಷೆಗಳಿಗೆ ಇದು ಬರದೇ ಇರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀವಿ. 2022 UN ಪರಿಸರ ಕಾರ್ಯಕ್ರಮದಲ್ಲಿ ನಡೆದಂತಹ UNEA 5.2 ಸಭೆ, ಇದರ ಮುಕ್ತಾಯ ಆಗಿರುವಂಥದ್ದೇ ಬಹಳ ದೊಡ್ಡ ಒಂದು ಐತಿಹಾಸಿಕ ಒಂದು ಶೀರ್ಷಿಕೆ ಜೊತೆಗೆ ಒಂದು ನಿರ್ಣಯ ಅಂಗೀಕರಿಸಿದ್ದಾರೆ. ಅದೇನಂತ ಹೇಳಿದರೆ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸಿ ಅಂತಾರಾಷ್ಟ್ರೀಯವಾಗಿ ಕಾನೂನುಬದ್ಧ ಚೌಕಟ್ಟಿನ ಒಂದು ಸಾಧನದ ಕಡೆಗೆ, ಲೀಗಲಿ ಬೈಂಡಿಂಗ್ ಟ್ರೀಟಿ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, 2015 ಪ್ಯಾರಿಸ್ ಒಪ್ಪಂದ ಏನಿದೆಯಲ್ಲ, ಅದರ ನಂತರದ ಬಹಳ ದೊಡ್ಡ ಮಹತ್ವದ ಒಪ್ಪಂದ ಇದು ಅಂತ ಜಾಗತಿಕವಾಗಿ ಬಹಳ ದೊಡ್ಡ ಒಂದು ಹವಾ ಕ್ರಿಯೇಟ್ ಮಾಡಿದ ಒಂದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಅಥವಾ ಪರಿಸರ ಪ್ರೇಮಿಗಳಲ್ಲೆಲ್ಲ ಚರ್ಚೆ ಆಗಿರುವಂಥ ಒಂದು ವಿಚಾರ. ಹಾಗಾಗಿ ಇದರ ಬಗ್ಗೆ ಒಂದು ಪ್ರಶ್ನೆ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಮೈಕ್ರೋ ಪ್ಲಾಸ್ಟಿಕ್ ಬಗ್ಗೆ ತಕ್ಕುದಾದಂತಹ ಪರೀಕ್ಷೆಗೆ ಬೇಕಿರುವಂಥ ಎಲ್ಲ ಮಾಹಿತಿಗಳನ್ನು ನೀಡಿದ್ದೇವೆ. ನಾಳೆ ಮತ್ತಷ್ಟು ವಿವರಗಳಿಂದ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ. ಇದು ಕಂಪ್ಲೀಟ್ ಮೈಕ್ರೋ